ಹಲೋ, ನಮಸ್ತೆ ಕರ್ನಾಟಕ. ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಇಡೀ ದೇಶನೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ಸಂಭ್ರಮಾಚರಣೆಯಲ್ಲಿದೆ. ಅದೇ ಥರನೇ ಶ್ರೀರಾಮನಿಗೂ ಮತ್ತು ಕರ್ನಾಟಕಕ್ಕೂ ಸಹ ಅವಿನಾಭಾವವಾದ ಸಂಬಂಧ ಇದೆ. ನಾವೀ ದಿನ ತ್ರೇತಾಯುಗದಲ್ಲಿ ಶ್ರೀರಾಮನ ಕೈಯಿಂದನೇ ಪ್ರತಿಷ್ಠೆಯಾಗಿ ಉದ್ಭವವಾಗಿರುವ ಶಿವಲಿಂಗವನ್ನು ನೋಡೋಕೆ ಬಂದಿದ್ದೀವಿ. ಇದಿರೋದು ಆಲ್ರಾಮೇಶ್ವರದಲ್ಲಿ. ಈ ಆಲ್ರಾಮೇಶ್ವರ ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿದೆ. ಚಿತ್ರದುರ್ಗದಿಂದ 50 ಕಿಲೋಮೀಟ್ರು, ಹೊಸದುರ್ಗದಿಂದ 12 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಪ್ರಸಿದ್ಧ ಸ್ಥಳವಾದ ಆಲ್ರಾಮೇಶ್ವರಕ್ಕೆ ಒಂದು ಇತಿಹಾಸ ಪ್ರಸಿದ್ಧವಾದ ಕಥೆ ಇದೆ. ಅದೇನಪ್ಪ ಅಂದರೆ, ವಾಲ್ಮೀಕಿ ಮಹರ್ಷಿಗಳ ಪತ್ನಿ ಸುಜಾತಾ ದೇವಿ ಅವ್ರು ಏನು ಮಾಡಿರ್ತಾರೆ, ಕಾಶಿಯಲ್ಲಿ ಗಂಗೆಗೆ ಬಾಗಿನ ರೂಪದಲ್ಲಿ ಒಂದು ಚಿನ್ನದ ಉಂಗುರವನ್ನು ಹಾಕಿರ್ತಾರೆ. ಆ ಉಂಗುರ ಈ ಊರಿನ ಆಲ್ರಾಮೇಶ್ವರ ಅನ್ನೋ ಊರಲ್ಲಿ ಏನಾಗಿರುತ್ತೆ, ಒಂದು ಹುತ್ತದಲ್ಲಿ ಪತ್ತೆ ಆಗಿಬಿಟ್ಟಿರುತ್ತೆ. ಅದು ಪತ್ತೆ ಆಗಿದ ತಕ್ಷಣ ಅಲ್ಲಿ ಗಂಗೋದ್ಭವ ಆಗಿಬಿಡತ್ತೆ. ಇದನ್ನು ನೋಡಿದಂಥ ವಾಲ್ಮೀಕಿ ಅವ್ರು ಏನು ಮಾಡ್ತಾರೆ ಅಂದರೆ, ಆ ಕ್ಷೇತ್ರದಲ್ಲಿ ನೆಲೆ ನಿಂತು ಬರುವ ಭಕ್ತರಿಗೆ ಪ್ರಸಾದ ನೀಡೆಂದು ಗಂಗೆಗೆ ತಿಳಿಸಿ ಒಂದು ಗಂಗೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆ ಹೊರಡೋ ಟೈಮಲ್ಲಿ ಆ ಗಂಗಾ ನೀರೇನಾಗುತ್ತೆ ಅಂದರೆ ಹಾಲಿನ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರು ಅಲ್ಲಿಂದ ಹೋಗ್ಬೇಕಾಗಿರೋ ಪ್ಲೇಸು ರಾಮೇಶ್ವರಂ ಆಗಿರುತ್ತೆ, ಅದು ತಮಿಳ್ನಾಡಲ್ಲಿ. ಸೊ ಈ ಪ್ಲೇಸಿಗೆ ನಾನು ಹಾಲು ರಾಮೇಶ್ವರ ಎಂದು ಕರಿತೀನಿ ಅಂತ ಹೇಳ್ಬಿಟ್ಟು ಆ ಕ್ಷೇತ್ರಕ್ಕೆ ಹಾಲು ರಾಮೇಶ್ವರ ಅಂತ ನಾಮಕರಣ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಸೊ ಅದೇ ಥರನೇ ಈ ಹಾಲು ರಾಮೇಶ್ವರದಲ್ಲಿ ನಾವು ಸುಜಾತಿ ದೇವಿಯ ವಿಗ್ರಹನೂ ಸಹ ಕಾಣ್ಬೋದು. ಸೊ ಇದು ಈ ಕ್ಷೇತ್ರಕ್ಕಿರುವ ಒಂದು ಕತೆ. ಹಾಗೆ ಇಲ್ಲಿ ಮೈಸೂರು ರಾಜರ ಮನೆತನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಏನಂದರೆ, ಮೈಸೂರು ಮಹಾರಾಜರಾಗಿದ್ರಲ್ಲ ಆಗಿನ ಕಾಲದಲ್ಲಿ, ಜಯಚಾಮರಾಜೇಂದ್ರ ಒಡೆಯರ್ ಅಂತ, ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಗಂಗೆಯನ್ನು ಪೂಜಿಸ್ತಾರಂತೆ. ಆವಾಗ ಆ ಗಂಗೆಯಿಂದ ಬೆಳ್ಳಿ ತೊಟ್ಲು ಉದ್ಭವ ಆಗುತ್ತಂತೆ. ಆ ಉದ್ಭವವಾಗಿದ್ದ ನಂತರನೇ ಅವರಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹುಟ್ಟಿದ್ರು ಅನ್ನೋ ಒಂದು ಕಥೆನೂ ಸಹ ಇದೆ. ರಾಮದಾಸಾಯ ಮೃದುಲ ಹೃದಯ ಕಮಲವಾಸಾಯ ಸ್ವಾಮಿ ಭದ್ರಗಿರಿವರಾಯ ಸರ್ವಮಂಗಳಂ. ಈಗಲೂ ಸಹ ನಾನಾ ರಾಜ್ಯ, ನಾನಾ ಊರಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ. ಹಂಗೆ ಅವರು ಇಷ್ಟಾರ್ಥ ಸಿದ್ಧಿ ಅಂದರೆ ಅವ್ರಿಗೆ ಏನು ಬೇಕು, ಫಲ ಏನು ಅಂತ ಸಿದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕು. ತಮ್ಮ ಇಷ್ಟಾರ್ಥಗಳನ್ನು ಅಲ್ಲಿ ಹೇಳ್ಕೊಳ್ತಾ ಹೋಗ್ಬೇಕು. ಅಲ್ಲಿ ಬರೋ ಸ್ವಲ್ಪ ವಸ್ತುಗಳು ತೇಲ್ ಬರ್ತವೆ. ಅದರಿಂದ ಅವರು ಈ ಇಷ್ಟಾರ್ಥ ಸಿದ್ಧಿಯ ಫಲಗಳನ್ನು ಅಲ್ಲಿನ ಭಟ್ರುಗಳು ಅಥವಾ ಅರ್ಚಕರು ತಿಳಿಸ್ತಾ ಹೋಗ್ತಾರೆ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ಕೋಸಲೇಶಾಯ ಮಂದಗಾಸದಾಸ ಪೋಷಣಾಯ ವಾಸವಾದಿ ವಿನುತ ಸದ್ವರಾಯ ಮಂಗಳಂ. ಕೋಸಲೇಶಾಯ ಮಂದಗಾಸದಾಸ ಪೋಷಣಾಯ ವಾಸವಾದಿ ವಿನುತ ಸದ್ವರಾಯ. ಈ ಕ್ಷೇತ್ರದಲ್ಲಿ ಏನೇನು ಬರುತ್ತೆ ಅಂದರೆ, ಈ ನೀರಲ್ಲಿ ಗಂಗೆ ಅಂದರೆ ಆಲ್ರಾಮೇಶ್ವರ ಗಂಗೆಯಲ್ಲಿ ವಿಳೆದೆಲೆ, ಹೂವು, ಹಣ್ಣು, ಕಾಯಿ, ಮೊಸರನ್ನ, ಬೆಳ್ಳಿ ನಾಣ್ಯ, ತೆಂಗಿನಕಾಯಿ, ಮತ್ತು ಯಾರೋ ಮಕ್ಕಳಿಲ್ದವ್ರು ಏನಾದ್ರು ಹರಕೆ ಕಟ್ಕೊಂಡ್ರು ಅಂದರೆ ಅಲ್ಲಿ ಬೆಳ್ಳಿ ತೊಟ್ಲು ಸಹ ತೇಲ್ಬರೋ ಉದಾಹರಣೆಗಳಿವೆ. ಸೊ ಇದರಿಂದ ಜನಗಳು ಪ್ರೇರಣೆ ಆಗಿಬಿಟ್ಟು ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಹೋಗ್ತಾ ಇದ್ದಾರೆ.
ಇದೇ ತರಹ ಕುತೂಹಲ ಸ್ಥಳಗಳ ಮಾಹಿತಿಗಾಗಿ, ಯಾವುದೇ ತರಹ ಕುತೂಹಲ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು. ರಾಮದಾಸಾಯ ಮೃದುಲ ಹೃದಯ ಕಮಲವಾಸಾಯ ಸ್ವಾಮಿ ಭದ್ರಗಿರಿವರಾಯ ಸರ್ವಮಂಗಳಂ.